ನಂದು ಯಾರ ಪಿ ಆರ್ ಟೀಮ್ ಆಗಲಿ ಸಪೋರ್ಟ್ ಸಿಸ್ಟಮ್ ಯಾರೂ ಇರಲಿಲ್ಲ. ಬಟ್ಟೆ ಮನೇಲಿ ಏನಿತ್ತು ಪ್ಯಾಕ್ ಮಾಡಿದ್ದೀನಿ, ಹೋಗಿದ್ದೀನಿ, ಆಟ ಆಡಿದ್ದೀನಿ. ಆದರೆ ನನ್ನ ಆಟವನ್ನು ನೋಡಿ ನಾನು ಎಷ್ಟು ದೊಡ್ಡ ಒಂದು ಒಂದು ಕಿಂಗ್ಡಮ್ನ ಗೆದ್ದಿದ್ದೀನಿ ಹೊರಗಡೆ ಅಂತಂದರೆ, ನನ್ನ ಪ್ರೀತಿ ಮಾಡೋರನ್ನ ಸೀರಿಯಲ್ ಮಾಡ್ತಾ ಇದ್ದೆ, ಎಲ್ಲೋ ಒಂದು ಇಷ್ಟು ಜನಗಳ ಪ್ರೀತಿನ ಸಂಪಾದನೆ ಮಾಡಿದ್ದೆ ಧ್ರುವಂತ್ ಅಂತ. ಈ ವೇದಿಕೆಯಲ್ಲಿ ನನ್ನನ್ನು ನಾನು ಅರ್ಪಿಸ್ಕೊಂಡು ಈಗ ಕೋಟ್ಯಾಂತರ ಕರ್ನಾಟಕ ಜನಗಳನ್ನು ನಾನು ಸಂಪಾದನೆ ಮಾಡಿಕೊಂಡೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಈ ರೀತಿ ಒಂದು ಬ್ರ್ಯಾಂಡ್ ಆಗ್ತೀನಿ ಹೊರಗಡೆ ಅಂತ. ಒಂದು ಜಯ ಮಹಾಕಾಲ್, ಇನ್ನೊಂದು ಒಂಟಿ ಸಲಾಗ, ಒನ್ ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವಂತ್, ಇದೆಲ್ಲ ಸಿನಿಮಾದಲ್ಲಿ ನಾನು ನೋಡಿದ್ದೆ ಸ್ಟಾರ್ಸ್ಗಳಿಗೆ ಸಿಗೋದು. ನನಗೆ ಈ ವೇದಿಕೆಯಲ್ಲಿ ಇದೆಲ್ಲ ನಮಗಲ್ಲಿ ಏನು ಗೊತ್ತಾಗಲ್ಲ, ಯಾಕಂದರೆ ಹೊರಗಡೆ ಜಗತ್ತು ಕಾಂಟ್ಯಾಕ್ಟಲ್ಲಿ ಇರಲ್ಲ. ನಮಗಲ್ಲಿ ಏನಾಗ್ತಾಯಿದೆ, ನಾವು ಹೇಗೆ ಕಾಣಿಸ್ಕೊತಾ ಇದ್ದೀವಿ, ನಮ್ಮ ಆಟ ಹೇಗೆ ಕಾಣಿಸ್ಕೊತಿದೆ ಅಂತ ಗೊತ್ತಾಗಲಿಲ್ಲ. ಅದಾದ ನಂತರ ನಾನು ಹೊರಗಡೆ ಬಂದು ನೋಡ್ತೀನಿ ಈ ರೀತಿ ನನಗೆ ಐ ಆಮ್ ವೆರಿ ವೆರಿ ಶಾಕ್ ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ನನ್ನ ಜನಗಳು ಈ ರೀತಿ ಇಡೀ ಕರ್ನಾಟಕದಲ್ಲಿ ನನಗೆ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಕೊಂಡಿರಲಿಲ್ಲ.